ದೇವಸ್ಥಾನ ಸಿಕ್ತು. ಮಧ್ಯಾಹ್ನದ ಅಡುಗೆಗೆ ಇವಾಗ ಶಿರಡಿಯಿಂದ ಶನಿ ಸಿಗ್ನಾಪುರ ಮುಗಿಸಿ ರಂಜನ್ಗಾಂವ್ ಕಡೆ ಏನು ಹೊರಟ್ವಿ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಶನಿ ಸಿಗ್ನಾಪುರಿಂದ ಫಸ್ಟು ಘಾಟ್ ಸೆಕ್ಷನ್ ಸಿಗುತ್ತೆ. ಅಹಿಲ್ಯಾನಗರ್, ಅಹಮದ್ ನಗರ್ ಇವಾಗೇನು ಅಹಿಲ್ಯಾನಗರ್ ಆಗಿದೆ. ಇದು ಘಾಟ್ ಸೆಕ್ಷನ್. ಇದು ಇಲ್ಲೇ ಒಂದು ದೇವಸ್ಥಾನ. ಇಲ್ಲಿ ತಿಂಡಿಗೆ ಊಟಕ್ಕೆ ಅಂತ ಹೇಳಿ ಏನು ಉಪ್ಪಿಟ್ಟು ಸರ್? ಅವರೆಕಾಳು ಉಪ್ಪಿಟ್ಟಲ್ವಾ? ರಾತ್ರಿಗ ಇದು? ರಾತ್ರಿಗಾಯೋ ಖುಷಿಯಾಗಿದ್ರಲ್ಲೇ ನಿಮ್ಮಪ್ಪ. ಅಹಮದ್ ನಗರ್ಗೆ ಹೋಗ್ತಾ ಇದ್ವಲ್ಲ, ಅಹಿಲಿಯಾ ನಗರ್ ಈಗ ಹೆಸರು ಚೇಂಜ್ ಆಗಿರೋದು. ಸೊ ಇಲ್ಲೇ ಹೈವೇ ಪಕ್ಕ ದೇವಸ್ಥಾನದ ಹತ್ರ ಉಪ್ಪಿಟ್ಟು ಆಗಲೇ ಮಾಡೋಕ್ಕೆ ಶುರು ಮಾಡಿದ್ರು. ಒಳ್ಳೆ ಬಿಸಿ ಬಿಸಿ ಉಪ್ಪಿಟ್ಟು, ಉಪ್ಪಿನಕಾಯಿ, ಗಟ್ಟಿ ಮೊಸರಿದ್ರಂತೂ ಇನ್ನೂ ಸೂಪರ್ ಆಗಿರೋದು. ಪ್ಲ್ಯಾನ್ ಮಾಡಿದರೆ ಮುಂಚೆ ತೊಗೊಂಬಂದಿತ್ತು ಮೊಸರು. ಇರಲಿ, ಹಾಗಿದ್ರೂ ಬಿಸಿ ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಸಖತ್ತಾಗಿದೆ ಕಾಂಬಿನೇಷನ್ನು. ನಮ್ಮ ಮಾವನವ್ರಿಗೆ ಒಂದು ಜಿಲೇಬಿ ಬೇರೆ ಎಕ್ಸ್ಟ್ರಾ ಜೊತೆಗೆ. ಹೆಂಗಿದೆ ಸರ್? ಅವರೆಕಾಳು ಬಿದ್ದಿದ್ರೆ ಹೆಂಗಿರೋದು ಇದಕ್ಕೆ? ಅವರೆಕಾಳು ಹಾಕಿದಿದ್ರೆ ಅದ್ಭುತವಾಗಿರೋದಿಲ್ಲ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಬೇಕು ಟೈಮ್. ಅವರೆಕಾಳು ಬೇಯಿಸ್ಕೋಬೇಕಲ್ಲ, ಅದಕ್ಕೆ ಹೇಳಿದೆ 2 ಕುಕ್ಕರ್ತಾವ ಅಂತ. ನೆಕ್ಸ್ಟ್ ಟೈಮ್ ನೋಡಿ, ಇದು ಅಹಿಲ್ಯಾನಗರ್ ಪೂನಾಗೆ ಹೈವೇ. ಇಲ್ಲಿದೆ ನೋಡಿ ಅಷ್ಟವಿನಾಯಕ, ರಂಜನ್ಗಾಂವ್, ಶ್ರೀ ಮಹಾಗಣಪತಿ ರಂಜನ್ಗಾಂವ್. ಇಲ್ಲೂ ಇತ್ತು ಪಾರ್ಕಿಂಗು. ರಂಜನ್ಗಾಂವ್ ಅಷ್ಟವಿನಾಯಕ. ಇಲ್ಲೂ ಬರ್ಬೋದಿತ್ತು ಪಾರ್ಕಿಂಗ್ಗೆ, ಮರ್ತು ಹೋಗ್ಬಿಟ್ಟಿದ್ದೀನಿ. ರಂಜನ್ಗಾಂವ್ ಮಹಾಗಣಪತಿ ಗಜಾನನ. ಗಜಾನನ ಒಳಗಡೆ ಇದೆ. ಗಜಾನನ ಮಹಾಗಣಪತಿ ಮಂದಿರ ಕಡೆ ಲಾಡ್ಜಿಂಗು, ಹೋಟೆಲ್ಲು ಪ್ರತಿಯೊಂದು ಇದೆ. ನೋಡಿ ಇಲ್ಲಿದೆ ನೋಡಿ ಅಷ್ಟವಿನಾಯಕ ಬೋರ್ಡ್. ನಾವು ಮಹಾಗಣಪತಿ ರಂಜನ್ಗಾಂವಲ್ಲಿ ಇದ್ದೀವಿ. ನೋಡಿ ಇಲ್ಲಿರೋದು ಭಗವಂತ. ಮಹಾದೇವ್ ಮಂದಿರ್ ಇದು ಹಿಂಭಾಗದಲ್ಲಿರುವಂಥದ್ದು. ಬಾವಿ ಇದು, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಬಾವಿ ಇದೆ ಅಷ್ಟೇ, ಮೇಲಿಂದನೇ ನೋಡ್ಬೋದು. ಕೈ ಮುಕ್ಕೊಂಡು ಹೋಗೋದು. ಚೆನ್ನಾಗಿದೆ ನೀರು. ಭಕ್ತಿ ನಿವಾಸ್ ಲಾಡ್ಜಿಂಗ್ ನೋಡಿ, ಅಲ್ಲೇ ರೂಮುಗಳು ಸಿಗೋದು. ಮಹಾಗಣಪತಿ ರಂಜನ್ಗಾಂವ್ ಅಂತೇನಿದೆ, AC ರೂಮು ಎಲ್ಲ ಆನ್ಲೈನಲ್ಲಿ ಬುಕ್ ಆಗುತ್ತೆ. AC ಈ ಕಡೆ ನಾನ್ AC. ನಾವು ಬಂದಿದ್ದಂಥ ದಾರಿ ಇದು ದೇವಸ್ಥಾನ. ಇಲ್ಲೊಂದಷ್ಟು ಕಥೆಗಳೆಲ್ಲ ಇದೆ ಭಗವಂತನಿಗೆ ಸಂಬಂಧ. ಪೇಶ್ವಾ ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಲಾಗತ್ತಿದೆ. ನೋಡಿ ಇಲ್ಲಿ ಕಥೆಗಳಿದೆ ಅದಕ್ಕೆ ರಿಲೇಟೆಡ್. ಇದು ಆ್ಯಕ್ಚುಲಿ ತ್ರಿಪುರಾಸುರನ್ನ ವಧೆ ಮಾಡಲಿಕ್ಕೆ ಗಣೇಶನ ಆಶೀರ್ವಾದ ತಗೊಂಡು ಶಿವ ಬಂದು ತ್ರಿಪುರಾಸುರನನ್ನು ವಧೆ ಮಾಡುವಂಥದ್ದು. ಇಲ್ಲಿ ಚಿತ್ರ ಸಮೇತ ಇದೆ ನೋಡಿ. ಇದು ತ್ರಿಪುರಾಸುರ ಒಬ್ಬ ಋಷಿ ಮಗ. ಗಣೇಶನ ಆಶೀರ್ವಾದದಿಂದ ಇಲ್ಲಿ ಮೆರಿತಾ ಇರ್ತಾನೆ. 3 ಲೋಕಗಳನ್ನು ವಶಪಡಿಸ್ಕೊಂಡ್ಬಿಟ್ಟಿರ್ತಾನೆ. ಇಂದ್ರನ ಸೋಲಿಸಿ ದೇವಲೋಕದಿಂದ ಹಿಡಿದು ದೇವತೆಗಳನ್ನೆಲ್ಲ ಸೋಲಿಸಿರ್ತಾನೆ ತ್ರಿಪುರಾಸುರ. ಸೊ ಅವಾಗ ನೋಡಿ ಶಿವ ಬಂದು ಗಣೇಶನ ವರಮನ್ನು ಕೇಳಿ, ತದನಂತರ ನೋಡಿ ದೇವತೆಗಳೆಲ್ಲ ಅಲ್ಲಿ ಶಿವನ ಹತ್ರ ಹೋಗ್ತಾ ಇರೋದು. ತ್ರಿಪುರಾಸುರನ ಆರ್ಭಟ ಜಾಸ್ತಿ ಆಗ್ಬಿಟ್ಟಿರತ್ತೆ. ಒಬ್ಬ ಋಷಿ ಮಗ ಅವನು ನೋಡಿ.
ಸೊ ಹಾಗಾಗಿ ಏನಾಗತ್ತೆ, ಇವನು ತ್ರಿಪುರಾಸುರ. ಗಣೇಶನ ಆಶೀರ್ವಾದ ಜಾಸ್ತಿ ಇರೋದ್ರಿಂದ ಮತ್ತೆ ಗಣೇಶನ ಆಶೀರ್ವಾದ ಪಡೆದೇನೆ ಶಿವ ವಧೆ ಮಾಡುವಂಥದ್ದು ತ್ರಿಪುರಾಸುರನ. ಅದು ಈ ಕ್ಷೇತ್ರದ ವಿಶೇಷ ರಂಜನ್ಗಾಂವ್ದು ಅಷ್ಟವಿನಾಯಕದಲ್ಲಿ. ನೋಡಿ ಇಲ್ಲಿ ನೋಡಿ, ಆರ್ಡ್ರಾಗಿ ಕಾಣಿಸುತ್ತೆ ಈಗ. ತ್ರಿಪುರಾಸುರನ ವಧೆ. ಆಮೇಲೆ ಪೇಶ್ವಾರು ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ಅಷ್ಟವಿನಾಯಕದಲ್ಲಿ ಒಂದಾಗಿರ್ತಕ್ಕಂಥ ರಂಜನ್ಗಾಂವ್ ಮಹಾಗಣಪತಿ. ನೋಡಿ ಎಕ್ಸಿಟಲ್ಲಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಪ್ರಾಣಿಗಳನ್ನೆಲ್ಲ ತಂದು ನಿಲ್ಲಿಸಿದ್ದಾರೆ. ನೋಡಿ ಇಲ್ಲಿ ಬೋರ್ಡ್ ಇದೆ, ಶ್ರೀ ಕ್ಷೇತ್ರ ರಂಜನ್ಗಾಂವ್ ಗಣಪತಿ ದೇವಸ್ಥಾನ್ ಅಷ್ಟವಿನಾಯಕ ದರ್ಶನ್. ಸೊ ರಂಜನ್ಗಾಂವ್ ದರ್ಶನ ಆಯಿತು ಮಹಾಗಣಪತಿದು. ಈಗ ತಿಯೂರ್ ಅಂತ ಹೇಳಿ, ತಿಯೂರ್ ತುಂಬ ಹತ್ತಿರದಲ್ಲೇ ಇದೆ. ಅಷ್ಟವಿನಾಯಕದಲ್ಲಿ ಮತ್ತೊಂದು ಅಷ್ಟವಿನಾಯಕ ತಿಯೂರ್, ಅಲ್ಲಿಗೆ 5 ಆಯಿತು. ಇನ್ನು ತಿಯೂರ್ ಇದೆ, ಸಿದ್ಧವಿನಾಯಕ ಇದೆ, ಹಾಗೆ ಮೋರ್ಗಾಂವ್ ಇದೆ. ಸ್ನೇಹಿತರೆ, 5ನೇ ಗಣಪತಿ ಅಷ್ಟವಿನಾಯಕದಲ್ಲಿ, ಪೂನಾ ಸುತ್ತ ಇರ್ತಕ್ಕಂಥ ಅಷ್ಟವಿನಾಯಕದಲ್ಲಿ 5ನೇ ಗಣಪತಿಯ ದರ್ಶನ ಮುಗೀತು. ಈಗ ನೆಕ್ಸ್ಟು ತಿಯೂರ್ಗೆ ಹೋಗ್ತಾ ಇದ್ದೀವಿ. ತಿಯೂರಲ್ಲಿ ಚಿಂತಾಮಣಿ ಗಣಪತಿಯ ದರ್ಶನ ಮಾಡುವಂಥದ್ದು. ಸೊ ಅದಾದಮೇಲೆ ಸ್ವಲ್ಪ ಅಲ್ಲಿ ಸಿದ್ಧಾಟೆಕ್, ಮೋರ್ಗಾಂವ್ ಅಂತಂದರೆ ನಮ್ಗೆ ಸೀದಾ ಸತಾರ ಕಡೆ ಬಂದ್ಬಿಡ್ತಾ ಇದ್ವಿ. ಸಿದ್ಧಾಟೆಕ್ಕನ್ನು ಸ್ವಲ್ಪ ಈ ಕಡೆಗೆ ಈಸ್ಟ್ ಕಡೆಗಿದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಅದು ಬಳಸಾಗತ್ತೆ. ಬಟ್ ಅಷ್ಟವಿನಾಯಕ ನೋಡಬೇಕಾಗಿರೋದು ಹಾಗೇನೆ, ನಿಮ್ಗೇನು ಆರ್ಡ್ರಾಗಂತೂ ಸಿಕ್ಕಲ್ಲ ಅದು. ಸೊ ಈಗ ನೆಕ್ಸ್ಟು ತಿಯೂರ್ಗೆ ಹೋಗೋಣ ಬನ್ನಿ, ಚಿಂತಾಮಣಿ ಗಣಪತಿ ನೋಡಲಿಕ್ಕೆ. ಈ ರಂಜನ್ಗಾಂವ್ ನೋಡಿದ್ವಿ ಮಹಾಗಣಪತಿನ. ಸೊ ಈಗ ಚಿಂತಾಮಣಿ ಗಣಪತಿ ತಿಯೂರಲ್ಲಿ. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಮೈನ್ ರೋಡ್. ಅದು ಆ ಮೈನ್ ರೋಡಿಂದ ಸುಮಾರು ಒಂದು 200 ಮೀಟ್ರ್ ಬರಬೇಕು. ಇವತ್ತೇನೋ ಸಂತೆನೋ, ಸಿಕ್ಕಾಪಟ್ಟೆ ಜನ, ಪಾರ್ಕಿಂಗ್ ಅಲ್ಲೆಲ್ಲೋ ಬೇರೆ ಕಡೆ ತೊಗೊಂಡೋಗಿ ಮಾಡಿದೆ. ನೋಡಿ ಇಲ್ಲಿ ಬಜಾರು. ಈ ಸಂತೆ ಇವತ್ತು ಆ್ಯಕ್ಚುಲಿ ಅಷ್ಟವಿನಾಯಕದಲ್ಲಿ ಈ ರಂಜನ್ಗಾಂವ್ ಮತ್ತು ತಿಯೂರ್ ಏನಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಮಧ್ಯೆ ಇರೋವಂಥದ್ದು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬರಬೇಕಾದ್ರೆ ಹಿಂಸೆ. ನೋಡಿ ಇಲ್ಲಿದೆ ಪಾರ್ಕಿಂಗು. ನೋಡಿ ಇಲ್ಲಿ ತನಕ ಬರ್ಬೇಕು ಪಾರ್ಕಿಂಗು. ಹಾಂ, ಚಿಂತಾಮಣಿ ನೋಡಿ ಇಲ್ಲಿದೆ ಪಾರ್ಕಿಂಗ್. ಇಲ್ಲಿ ಸಂತೆ ಇರೋದಕ್ಕೆ ಹಂಗೆ. ಜೈ ಭವಾನಿ ಶ್ರೀ ಚಿಂತಾಮಣಿ ಗಣಪತಿ ಮಂದಿರ್, ಶ್ರೀ ಕ್ಷೇತ್ರ ತಿಯೂರ್. ಇಲ್ಲೂ ಹೋಟ್ಲು, ರೂಮು, ಪ್ರತಿಯೊಂದು ಫೆಸಿಲಿಟಿನೂ ಇದೆ. ಇಲ್ಲಿದೆ ನೋಡಿ ದೇವಸ್ಥಾನ. ಇಲ್ಲಿದೆ ನೋಡಿ ಚಿಂತಾಮಣಿ ಗಣಪತಿ ತಿಯೂರ್. ದೇವಸ್ಥಾನ ಫುಲ್ ಖಾಲಿ ಇದೆ. ಅಲ್ಲಿ ಫ್ರಂಟ್ ಎಂಟ್ರೆನ್ಸ್ ಆ ಕಡೆ ಇದೆ. ಭಗವಂತ ಇರೋವಂಥ ಸನ್ನಿಧಾನ.
ಅಷ್ಟವಿನಾಯಕ ತಿಯೂರ್ ಚಿಂತಾಮಣಿ ಗಣೇಶ. ನೋಡಿ ಇಲ್ಲಿದೆ ಕಪಿಲ ಋಷಿ. ಕಪಿಲ ಋಷಿಗೆ ಚಿಂತಾಮಣಿ ಕೊಡಿಸಿದ್ದು ಭಗವಂತ. ಮಹಾದೇವ್ ಮಂದಿರ. ಚಿಂತಾಮಣಿ ಗಣಪತಿ ಏನಿದೆ ಅಂದರೆ ಕಪಿಲ ಋಷಿಗೆ ಭಗವಂತ ರಾಜಗಣ ಅಂತ ಹೇಳಿ ಒಬ್ಬ ರಾಕ್ಷಸಂತರ ಅವನಿಂದ ಚಿಂತಾಮಣಿನ ಕೊಡಿಸೋದು. ಹಾಗೆ ಬ್ರಹ್ಮ ಇಲ್ಲಿ ಬಂದು ತಪಸ್ ಮಾಡ್ತಾರೆ, ಬ್ರಹ್ಮನ ಆತಂಕವನ್ನು ದೂರ ಮಾಡ್ತಾರೆ ಅಂತ ಹೇಳಿ ಒಂದು ಹಿನ್ನೆಲೆ ಕಥೆ ಇದೆ. ನಾನು ಅದನ್ನು ತಿಳಿಸ್ತಾ ಬರ್ತೀನಿ.